ಸೊ ವೆನ್ ಇಟ್ ಕಮ್ಸ್ ಟು ಫಿಟ್ನೆಸ್ ಆ್ಯಂಡ್ ಡಯಟ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ? Weekly 5 days, I am very regular to gym and diet. 6th and 7th day, I eat whatever I want. ಸೊ ಮೇ ಬಿ ನಿಮ್ಮ ವೈಫ್ ಲಕ್ಕಿ ಅಂತೀರಾ? If I get married, she is lucky. ಬೇಜಾನ್ ಟೈಮ್ ಇದೆ ಹುಡುಗರಿಗೆ. ನಮ್ಮ ಬಾಸೇ ನೋಡಿ, ಡಾಲಿ ಬಾಸ್ 38, 39 ಮದುವೆ ಆಗಿದ್ದಾರೆ. ಸೊ ನೀವು ಅವ್ರನ್ನೆಲ್ಲ ಇನ್ಸ್ಪಿರೇಷನ್ ತಗೊತಾ ಇದ್ದೀರಾ? ಇನ್ಸ್ಪಿರೇಷನ್ ತಗೊಳ್ಬೇಕು. ಆ 39 ಇಯರ್ಸಲ್ಲಿ ಎಷ್ಟು ಅಚೀವ್ ಮಾಡಿದ್ರು ಅವರು. ಸೊ ಇವಾಗ ಏನಾದರೂ ಅಭಿದಾಸ್ ಅವರಿಗೆ ಮದುವೆ ಪ್ರಪೋಸಲ್ಸು ಅಥವಾ ಲವ್ ಪ್ರಪೋಸಲ್ಸು? ಲವ್ಗೂ ನನಗೂ ತುಂಬ ದೂರ ಆಗೋಗಿದೆ. ಲವ್ ಪ್ರಪೋಸ್ ಏನು ಬರಲ್ಲ, ಡೇಟಿಂಗ್ ಪ್ರಪೋಸಲ್ಸ್ ಬರುತ್ತೆ. ಸೀರಿಯಲ್ ಆರ್ಟಿಸ್ಟ್ ಆಗಿರ್ಬೋದು, ಸಿನಿಮಾ ಆರ್ಟಿಸ್ಟ್ಗಳಿಗಾಗಿರ್ಬೋದು, ದ ಮೇಜರ್ ರೀಸನ್ ಅಂತಂದ್ರೆ ಟೈಮ್ ಕೊಡೋಕ್ಕಾಗಲಿಲ್ಲ, ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಟೈಮ್ ಮಾಡ್ಕೊಳ್ಬೋದು ಅಂತ ಅಂದರೆ ಎಂಥ PM ನರೇಂದ್ರ ಮೋದಿನೂ ಮಾಡ್ಕೊಳ್ಬೋದು. ಇಟ್ಸ್ ಜಸ್ಟ್ ಪ್ರಿಯಾರಿಟಿ ಅಷ್ಟೇ. ಸೊ ನೋ ಒನ್ ಇಸ್ ಟೂ ಬಿಸಿ. ಸೊ ಈ ಒಂದು 11 ಇಯರ್ಸಲ್ಲಿ ನೀವೊಂದು ಪಾಯಿಂಟ್ ರೀಚ್ ಆಗಬೇಕು ಅಂತ ಅನ್ಕೊಂಡಿರ್ತೀರಾ. ಸೊ ಈ ಒಂದು ಮೂಮೆಂಟಲ್ಲಿ ನೀವು ಆ ಪಾಯಿಂಟ್ನ ರೀಚ್ ಆಗಿದ್ದೀನಿ ಅಂತ ನಿಮಗೆ ಅನ್ಸುತ್ತಾ? ಎವ್ರಿ 5 years ಆಗಬೇಕು ಅಂತ ಅಂದ್ಕೊಂಡಿದ್ದೆ. 14ರಲ್ಲಿ 2019 ಬರೋಷ್ಟರಲ್ಲಿ ನಾನು 1-2-3 ರಿಯಾಲಿಟಿ ಶೋ ಮಾಡಿರಬೇಕು, ಒಂದು ಸೀರಿಯಲ್ ಸಿಕ್ಕಿರಬೇಕು ಅಂತ ಅಂದ್ಕೊಂಡಿದ್ದೆ. ಈ ದಸರಾ ಟೈಮಲ್ಲೆಲ್ಲ ನೀವು ಮೈಸೂರು ಹೋಗ್ತಿರ್ತೀರಾ? ದಸರಾ ಟೈಮಲ್ಲಿ ಆಬ್ವಿಯಸ್ಲಿ ದಸರಾ ಟೈಮಲ್ಲಿ ಮೈಸೂರಿಗೆ ಬಂದಿಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಅನಿಸ್ಬಿಡುತ್ತೆ. ಯುವ ದಸರಾಗೆ ಹೋಗೋದಾಗಲಿ, ಸೊ ವೆನ್ ಇಟ್ ಕಮ್ಸ್ ಟು ಫಿಟ್ನೆಸ್ ಆ್ಯಂಡ್ ಡಯಟ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ? ವೀಕ್ಲಿ 5 days, I am very regular to gym and diet. 6th and 7th day, I eat whatever I want. ಚೀಟ್ ಡೇ? 2 days ಚೀಟ್ ಡೇ 2 ಮಾಡ್ತೀರಾ? days ಮಾಡ್ತೀನಿ. ಮೈ ಬಾಡಿ ಇಸ್ ಎಕ್ಟೋಮಾರ್ಫ್ ಬಾಡಿ. ಅಂದರೆ ನಾನು ಕೂತ್ಕೊಂಡ್ರೆ ಸಣ್ಣ ಆಗ್ತೀನಿ ನಾನು. ಹಾಗೆ ನಾನು ಒಬ್ಬೊಬ್ರು ಜಿಮ್ ಬಿಟ್ಬಿಟ್ರೆ ದಪ್ಪ ಹೋಗ್ತಾರೆ, ನಾನು ಜಿಮ್ ಬಿಟ್ಬಿಟ್ರೆ ಸಣ್ಣಕ್ಕಾಗಿ ಹೋಗ್ತೀನಿ ಫುಲ್ಲು. ಸೊ ಆ ಟೈಮಲ್ಲಿ ಹೆವಿ ಜಾಸ್ತಿ ತಿಂತೀನಿ. ಮಟನ್ ಪಲಾವ್ ಆದ್ರಿ, ರೋಡ್ಸಲ್ಲಿರೋ ಗೋಬಿ ಮಂಚೂರಿ ಆಗಲಿ, ಬರ್ಗರ್ ಆಗಲಿ, ಮಯೋನೀಸ್ ಹಾಕ್ಕೊಂಡು ಫುಲ್ ಸಾಸ್ ಹಾಕ್ಕೊಂಡು ತಿನ್ನೋದಾಗಲಿ 2 days ಕಂಟಿನ್ಯೂ ಮಾಡ್ತೀನಿ. ಬಟ್ 5 days ಆಲ್ ಸ್ಟೀಮ್ಡ್ ಫುಡ್, ಫುಲ್ ಡಯಟ್ ಫುಡ್, ಓಟ್ಸು, ಎಗ್ ವೈಟ್ಸು, ಆ ಥರ. ಅಭಿದಾಸ್ ಅವ್ರ ಫುಡಿನ ಮಾಡರೇಟ್ಲಿ, ನಾಟ್ ಟೂ ಮಚ್ ಬಟ್ ನಾಟ್ ಟೂ ಲೋ. ತಿನ್ನೋದು ತುಂಬ ಜಾಸ್ತಿ ತಿಂತೀನಿ ಅಂತನೂ ಇಲ್ಲ, ಅಥವಾ ತಿನ್ನೋದೇ ಇಲ್ಲ ಅಂತಲ್ಲ, ಹೊಟ್ಟೆಗಾಗ ಸರಿಯಾಗಿ ತಿಂತೀನಿ. ಓಕೆ. ಸೊ ನಿಮಗೆ ವೆಜ್ ಫುಡ್ ಜಾಸ್ತಿ ಇಷ್ಟ ಆಗುತ್ತೆ, ನಾನ್ ವೆಜ್ ಫುಡ್? ವೆಜ್ ಅಂದರೆ ವೆಜ್ಜಾ? ಓಕೆ ಓಕೆ. ಪಕ್ಕಾ ನಾನ್ ವೆಜಿಟೇರಿಯನ್ ನೀವು? ಓಕೆ. ಸೊ ನಾನ್ ವೆಜಿಟೇರಿಯನ್ ಫುಡ್ ಐಟಮ್ಸಲ್ಲಿ ಯಾವುದು ನಿಮಗೆ ತುಂಬ ಇಷ್ಟವಾದಂಥ ಫುಡ್? ಎಲ್ಲ ಇಷ್ಟ. ಚಿಕನ್, ಮಟನ್, ಫಿಶ್, ಸೀ ಫುಡ್. ಸೀ ಫುಡ್ ತುಂಬ ತಿಂತೀರಾ? ಸೀ ಫುಡ್ ತಿಂತೀನಿ. ಅಡುಗೆ ಮಾಡೋಕ್ಕೆ ಬರುತ್ತಾ? ಐ ಆಮ್ ವೆರಿ ಗುಡ್ ಕುಕ್. ಯಾವ್ದು ತುಂಬ ಚೆನ್ನಾಗಿ ಮಾಡ್ತೀರಾ? ಚಿಕನ್ ಆ್ಯಂಡ್ ಮಟನ್ ತುಂಬ ಚೆನ್ನಾಗಿ ಮಾಡ್ತೀನಿ. ಫಿಶ್ ಇಸ್ ಲೈಕ್ ಕೋಸ್ಟಲ್ಲು, ನಾವು ಮೈಸೂರು ಮಂಡ್ಯ ಕಡೆಯವರು ಫಿಶ್ ಅಷ್ಟೊಂದು ಚೆನ್ನಾಗಿ ಮಾಡಲ್ಲ. ಓಕೆ. ಚಿಕನ್ ಮಟನ್ ಎಲ್ಲ ಐ ಆಮ್ ಪ್ರೋ ಅಟ್ ಇಟ್. ಸೊ ಇಲ್ಲಿ ಬೆಂಗಳೂರಲ್ಲೆಲ್ಲ ನೀವೇ ಕುಕ್ ಮಾಡ್ಕೊಳ್ಳೋದು? ತುಂಬ ಕುಕ್ ಮಾಡಬೇಕು ಅನಿಸಿದಾಗ ಮಾಡ್ಕೊಳ್ತೀನಿ. ಏನಕ್ಕೆ ಅಂದರೆ ಸೆಟ್ಟಲ್ಲೇ ಆಗೋಗುತ್ತೆ ಎಲ್ಲ ಊಟ ಎಲ್ಲ, ಓಕೆ, ಶೂಟಿಂಗ್ ಇದ್ದಾಗ. ಸೊ ಮನೇಲಿ ಒಂದಿನ ಗ್ಯಾಪ್ ಇದ್ದಾಗ ಅವಾಗ ಕುಕ್ ಮಾಡಬೇಕು ಅಂದ್ಕೊಂಡಾಗ ಒಂದಷ್ಟು ಕೂಲ್ ಡ್ರಿಂಕ್ಸ್ ತೊಗೊಬಂದು ಒಂದಷ್ಟು ಚಿಕನ್ ಬಿರಿಯಾನಿ ಎಲ್ಲ ಮಾಡಿ, ಫ್ರೆಂಡ್ಸ್ ಎಲ್ಲ ಇನ್ವೈಟ್ ಮಾಡಿ, ನಾನೇ ಕುಕ್ ಮಾಡಿ. ಆಲ್ ಮೈ ಫ್ರೆಂಡ್ಸ್ ಲೈಕ್ ಮೈ ಕುಕಿಂಗ್. ನಾನು ಇವಾಗ 5 years ಬ್ಯಾಕ್ ಕೋವಿಡಲ್ಲಿ ಇರ್ಬೇಕಾದ್ರೆ ಕುಕ್ ಮಾಡಿದ್ದು. ಏನಕ್ಕೆ ಅಂದರೆ ಲಾಕ್ಡೌನಲ್ಲಿ ಒಂದು ವಾರ ಇಲ್ಲೇ ಒಂದು ವಾರ ಅಲ್ಲ 10-15 days ಇಲ್ಲೇ ಸ್ಟಕ್ ಆಗಿದೆ. ಎಲ್ಲ ಕಡೆ ರೋಡ್ಸ್ ಎಲ್ಲ ಬ್ಲಾಕ್ ಆಗಿ ಮೈಸೂರಿಗೆ ಹೋಗೋಕ್ಕಾಗಲ್ಲ ಅನ್ನೋ ಸಂದರ್ಭದಲ್ಲಿ ಯೂಟ್ಯೂಬ್ ನೋಡಿಕೊಂಡು ಹೆಂಗೆ ಕುಕಿಂಗ್ ಮಾಡೋದು, ಅಥವಾ ಅಮ್ಮಂಗೆ ಕಾಲ್ ಮಾಡೋದು, ಅಮ್ಮ ಹೆಂಗೆ ಅಮ್ಮ ಈ ಸಾರು ಮಾಡೋದು ಅಂತ ಕ್ಲೀನಾಗಿ ನೋಟ್ ಎಲ್ಲ ಮಾಡಿಕೊಂಡು ಕುಕ್ ಮಾಡೋದು. ಅಲ್ಲಿಂದ ಸ್ಟಾರ್ಟ್ ಆಗಿರೋದು. 5-6 years ಇಂದ ಸ್ಟಿಲ್ ಐ ಆಮ್ ಕುಕಿಂಗ್. ಸೊ ಮೇ ಬಿ ನಿಮ್ಮ ವೈಫ್ ಲಕ್ಕಿ ಅಂತೀರಾ? ಕುಕಿಂಗ್ ನೀವೇ ಮಾಡ್ಕೊಡ್ತೀರಲ್ಲ? ಇಫ್ ಐ ಗೆಟ್ ಮ್ಯಾರಿಡ್ ಶಿ ಈಸ್ ಲಕ್ಕಿ. ಓಕೆ. ಅಂದರೆ ಮದುವೆ ಆಗೋ ಯೋಚನೆಗಳಿದೆಯಾ? ಸದ್ಯಕ್ಕೆ ಅಂದರೆ ಹೆಂಗೆ ಅಂದರೆ ಸದ್ಯಕ್ಕಿರೋದು ಇವಾಗ ಐ ಹ್ಯಾವ್ ಟು ಮೇಕ್ ಸಮ್ ಮನಿ, ಮೇಕ್ ಸಮ್ ನೇಮ್. ಮದುವೆ ಆಗೋ ಏಜ್ ಇನ್ನೂ ಇದೆ. ಐ ಆಮ್ ನಾಟ್ ಇವನ್ ಎಂಟರ್ಡ್ ಮೈ ಪ್ರೈಮ್. ಐ ಆಮ್ ಸ್ಟಿಲ್ 29 ನೋ. ಓಕೆ. ಇನ್ನು ಟೈಮ್ ಇದೆ ಅಂತೀರಾ? ಬೇಜಾನ್ ಟೈಮ್ ಇದೆ ಹುಡುಗರಿಗೆ. ನಮ್ಮ ಬಾಸೇ ನೋಡಿ, ಡಾಲಿ ಬಾಸ್ 38, 39 ಮದುವೆ ಆಗಿದ್ದಾರೆ. ಸೊ ನೀವು ಅವ್ರನ್ನೆಲ್ಲ ಇನ್ಸ್ಪಿರೇಷನ್ ತಗೊತಾ ಇದ್ದೀರಾ? ಇನ್ಸ್ಪಿರೇಷನ್ ಅಲ್ಲ, ಇನ್ಸ್ಪಿರೇಷನ್ಗೆ ತಗೊಳ್ಬೇಕು. ಅವ್ರು 39 ಮದುವೆ ಆದ್ರೂ ಆ 39 ಇಯರ್ಸಲ್ಲಿ ಎಷ್ಟು ಅಚೀವ್ ಮಾಡಿದ್ರು ಅವರು. ಅಷ್ಟು ಅಚೀವ್ ಮಾಡಿ ಮದುವೆ ಆದರೆ ಚಂದ. ಏನು ಇಲ್ದೇನೆ ಮದುವೆ ಆಗಿ ಬೇಬಿ ನಾನು ಆಮ್ಸ್ಟರ್ಡ್ಯಾಮ್ ಕರ್ಕೊಂಡು ಹೋಗು ಬೇಬಿ ಅಂದರೆ ನಿಮ್ಮ ಹತ್ರ ಅಕೌಂಟಲ್ಲಿ ದುಡ್ಡೇ ಇರಲ್ಲ, ಮದುವೆ ಆಗ್ಬಿಡ್ತೀರಾ. ಬೇಬಿ ನಂಗೆ ಗೋಲ್ಡ್ ಬೇಕು, ಬೇಬಿ ನಂಗೆ ಆಮ್ಸ್ಟರ್ಡ್ಯಾಮ್ ಕರ್ಕೊಂಡು ಹೋಗು ಅಥವಾ ತಾಜ್ ಮಹಲ್ ಕರ್ಕೊಂಡು ಹೋಗು ಅಂದರೆ ಬೇಬಿ ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಹೆಂಗಿರುತ್ತದು? ಅಟ್ಲೀಸ್ಟ್ ಬೇಸಿಕ್ ದುಡ್ಡಾದ್ರೂ ಮಾಡ್ಬೇಕಲ್ವಾ ಮದುವೆಗಿಂತ ಮುಂಚೆ. ಅದೇನು ಅವಸರನೋ ಗೊತ್ತಿಲ್ಲ ನಮ್ಮ ಜನ್ರೇಷನ್ ಅವ್ರಿಗೆ. ಕೈಯಲ್ಲಿ ನಯಾ ಪೈಸಾ ಕಾಸಿರಲ್ಲ. ಅಪ್ಪ ಅಮ್ಮ ಹೇಳ್ಬಿಟ್ರು ಅಂದ್ಬಿಟ್ಟು ಅಪ್ಪ ಅಮ್ಮ ಮದುವೆ ಮಾಡಿಸ್ಬಿಡ್ತಾರೆ ಅಂತ ಮದುವೆ ಆಗ್ಬಿಡ್ತಾರೆ. ನಾನು ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ನೋಡ್ತಾ ಇದ್ದೀನಿ ಹೆಂಗ್ ಪಾಳ್ ಪಡ್ತಾ ಇದಾರೆ ಅಂತ. 23-24 ಮದುವೆ ಹೋಗಿರ್ತಾರೆ.
29 ಮಚ್ಚ ಒಳ್ಳೆ ಕೆಲಸ ಮಾಡಿದೆ ಮಚ್ಚ, ನಮ್ಮಷ್ಟು ಬೇಗ ಮದುವೆ ಆಗದೆ ನೀನು, ತುಂಬಾ ಒಳ್ಳೆ ಕೆಲಸ ಮಾಡಿದೆ, ಇನ್ನೂ 5 ವರ್ಷ ಮದುವೆ ಆಗ್ಬೇಡ ನೀನು, ನೆಮ್ಮದಿ ಆಗಿರ್ತೀಯ. ಆ್ಯಕ್ಚುಲಿ ಅದೇನೋ ಹೇಳ್ತಾರಲ್ಲ, ಮದುವೆ ಆದವ್ನು 1000 ಚಿಂತೆ, ಮದುವೆ ಆಗಿಲ್ದಿರೋನು ಒಂದೇ ಚಿಂತೆ ಅಂತ. ಸೊ ಹಂಗೆ ಇದ್ಬಿಡು ಆರಾಮಾಗಿ, ನಿಂಗೆ ಒಂದೇ ಚಿಂತೆ ಅಷ್ಟೇ, ನಮ್ಗೆ 1000 ಚಿಂತೆಗಳು ಅಂತ. ಸೊ ಇವಾಗ ಏನಾದರೂ ಅಭಿದಾಸ್ ಅವರಿಗೆ ಮದುವೆ ಪ್ರಪೋಸಲ್ಸು ಅಥವಾ ಲವ್ ಪ್ರಪೋಸಲ್ಸು? ಲವ್ಗೂ ನನಗೂ ತುಂಬ ದೂರ ಆಗೋಗಿದೆ ಮ್ಯಾಮ್. ಲವ್ ಪ್ರಪೋಸ್ ಏನು ಬರಲ್ಲ, ಡೈರೆಕ್ಟ್ ಮೀಟಪ್ ಪ್ರಪೋಸಲ್ಸ್ ಬರುತ್ತೆ, ಸಿಗಿ ಅಥವಾ ನಿಮ್ಮ ಫ್ಯಾನ್ ಅಂತ. ಡೇಟಿಂಗ್ ಪ್ರಪೋಸಲ್ಸ್ ಬರುತ್ತೆ. ಹೋಗ್ತೀರಾ? ಇಲ್ಲ ಆ್ಯಕ್ಚುಲಿ ಈ ಸೀರಿಯಲ್ಲು ಸಿನಿಮಾ ಮಾಡಿಕೊಂಡು ಅದೇನೇ ಅಷ್ಟೊಂದು ಕೆಲಸ ಇರುತ್ತೆ. ಮೇ ಬಿ ಫ್ರೀ ಇದ್ದಾಗೇನೋ ಹೋಗ್ತಿದ್ನೇನೋ. ಟು ಬಿ ಫ್ರ್ಯಾಂಕ್, ಪಾಡ್ಕಾಸ್ಟ್ ಅಂದ್ರಿ, ಯಾವ ಗಂಡಸ್ರು ಏನು ಸಾಚಿರಲ್ಲ. ಬಟ್ ಇವಾಗ ತುಂಬ ಬ್ಯುಸಿ ಇದೀನಿ. ಲೈಕ್ ಡೇಟಿಂಗ್ ಆಗಲಿ ಲವ್ ಆಗಲಿ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಇಟ್ ಈಸ್ ಜಸ್ಟ್ ಮೇಕಿಂಗ್ ಮನಿ, ಮೇಕಿಂಗ್ ಸಮ್ ಪಬ್ಲಿಸಿಟಿ, ಫೇಮ್, ಅಟೆನ್ಷನ್, ಫ್ಯಾನ್ಸ್. ಈ ಮುಂಚೆ ಅಭಿದಾಸ್ ಅವರು ಕಮಿಟ್ಮೆಂಟ್ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಇದ್ರಾ? ಇದೆ. ಇದ್ರು? ಇದೆ. ಓಕೆ. ಅಂದರೆ ಈಗ ಬ್ರೇಕಪ್ ಆಗಿ ನಾವು ಯು ಆರ್ ಸಿಂಗಲ್? ಈಗ ಬ್ರೇಕಪ್ ಆಗಿಲ್ಲ, ಲಾಂಗ್ ಬ್ಯಾಕ್ ಬ್ರೇಕಪ್ ಆಗಿರೋದು. ಬೀನ್ ಸಿಂಗಲ್. ಎಷ್ಟು ವರ್ಷದಿಂದ? 4-5. ಬೀನ್ ಸಿಂಗಲ್ ಫ್ರಮ್ 4 years. ಅಂದರೆ ಸೀರಿಯಲ್ ಎಂಟ್ರ್ ಆದಮೇಲೂ ನೀವು ರಿಲೇಶನ್ಶಿಪ್ಪಲ್ಲಿ ಇದ್ರಾ ಅಥವಾ ಬಿಫೋರ್ ಸೀರಿಯಲ್ ಆ ಥರ? ಬಿಫೋರ್ ಸೀರಿಯಲ್ ಅನ್ಸುತ್ತೆ. ಅಂದರೆ ಸೀರಿಯಲ್ ಎಂಟ್ರ್ ಆದ್ಮೇಲೆ ಸರಿಯೂ ನಡೀತಾ ಇತ್ತು, ಗಟ್ಟಿ ಮೇಳ ನಡೀತಾ ಇತ್ತು. ಐ ಡೋಂಟ್ ನೋ, ಬಟ್ ಲವ್ ಇಸ್ ನಾಟ್ ಫಾರ್ ಮೀ ರೈಟ್ ನೌ. ಮೇ ಬಿ ಲವ್ ಶುಡ್ ಫೈಂಡ್ ಯು ಶುಡಂಟ್ ಫೈಂಡ್ ಲವ್. ಓಕೆ. ಸೊ ಬ್ರೇಕಪ್ಪಿಗೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಹೇಳ್ಕೊಳಕ್ಕೆ ಇಷ್ಟ ಇದ್ರೆ ಇಫ್ ಯು ವಾಂಟ್ ಟು ಶೇರ್? ಮೇ ಬಿ ಲೈಕ್ ಇವಾಗ ತುಂಬ ಸೀರಿಯಲ್ಲು ಸಿನಿಮಾಯಿಂದ ಮಾಡ್ಕೊಂಡಿದ್ರೆ ಜಸ್ಟ್ ಲೈಕ್ ನಾರ್ಮಲ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇರೋಕ್ಕಾಗಲ್ಲ ಟೈಮ್ ಶೇರ್ ಮಾಡಿಕೊಂಡು. ಸೊ ಅವ್ನು ಟೈಮ್ ಕೊಡಲಿಲ್ಲ, ಇಬ್ಬರು ಟೈಮ್ ಕೊಡ್ತಿರ್ಲಿಲ್ಲ. ಆ್ಯಂಡ್ ಅವ್ರ ಕ್ಷೇತ್ರದಲ್ಲಿ ಅವ್ರು ಬ್ಯುಸಿ ಇದ್ರು, ನಮ್ಮ ಕ್ಷೇತ್ರದಲ್ಲಿ ನಾವು ಬ್ಯುಸಿ ಇದ್ವಿ. ಸೊ ಇಟ್ ವಾಸ್ ಜಸ್ಟ್ ಮ್ಯೂಚುವಲ್. ಓಕೆ ಫೈನ್, ಸೆಟ್ ಆಗಲ್ಲ, ದಟ್ಸ್ ಇಟ್. ಸಮ್ವೇರ್ ಇವಾಗ ಈ ಒಂದು ಸೀರಿಯಲ್ ಆರ್ಟಿಸ್ಟ್ ಆಗಿರ್ಬೋದು, ಸಿನಿಮಾ ಆರ್ಟಿಸ್ಟ್ಗಳಿಗಾಗಿರ್ಬೋದು, ದ ಮೇಜರ್ ರೀಸನ್ ಅಂತಂದ್ರೆ ಟೈಮ್ ಕೊಡೋಕ್ಕಾಗಲಿಲ್ಲ, ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಎಲ್ಲ ಕಡೆ ಟೈಮ್ ಅಂತ ಹೇಳ್ತಾರೆ. ಸೊ ವೆನ್ ಇಟ್ ಕಮ್ಸ್ ಟು ಈಗ ಫ್ಯಾಮಿಲಿನೇ ಆಗಿರ್ಬೋದು, ರಿಲೇಷನ್ಶಿಪ್ಸೇ ಆಗಿರ್ಬೋದು, ಆ ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಟೈಮ್ ಮಾಡ್ಕೊಳ್ಬೋದು ಅಂತ ಅಂದರೆ ಎಂಥ PM ನರೇಂದ್ರ ಮೋದಿನೂ ಮಾಡ್ಕೊಳ್ಬೋದು. ಇಟ್ಸ್ ಜಸ್ಟ್ ಪ್ರಿಯಾರಿಟಿ ಅಷ್ಟೇ. ಸೊ ನೋ ಒನ್ ಈಸ್ ಟೂ ಬ್ಯುಸಿ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ಯಾಕಂತಂದರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಅವ್ರಗಳದ್ದು ವೀಡಿಯೋಗಳು ವೈರಲ್ ಆಗೋದು, ಯಶ್ ರಾಧಿಕಾ ಅವ್ರದ್ದು ವೀಡಿಯೋಗಳು ವೈರಲ್ ಆಗೋದು. ಸೊ ಈ ಥರ ಎಲ್ಲ ಆದಾಗ ಮೆಜಾರಿಟಿ ಆಫ್ ಗರ್ಲ್ಸ್ ಅವ್ರ ಹುಡುಗರುಗಳಿಗೆ ಶೇರ್ ಮಾಡ್ತಿರ್ತಾರೆ, ಇಂಥವ್ರೆ ಈ ಥರ ಎಲ್ಲ ಟೈಮ್ ಕೊಡ್ತಾ ಇದ್ದಾರೆ, ನೀವು ಯಾಕೆ ಟೈಮ್ ಕೊಡಲ್ಲ? ಸೊ ಈ ಥರ ಎಲ್ಲ ವೀಡಿಯೋಸ್ ಎಲ್ಲ ನೋಡಿದಾಗೆ ದೇ ಆರ್ ಆಲ್ರೆಡಿ ಸಕ್ಸಸ್ಫುಲ್. ಇವಾಗ ಅವ್ರು ಮಲ್ಕೊಂಡಿದ್ರು ಅವ್ರಿಗೊಂದು ಇನ್ಕಮ್ ಅನ್ನೋದು ಜನ್ರೇಟ್ ಆಗ್ತಾ ಇರುತ್ತೆ. ಅದೇ ಸ್ಟ್ರಗ್ಲಿಂಗ್ ಟೈಮಲ್ಲಿ ಕಷ್ಟ ಅದು. ಇಟ್ಸ್ ಆ್ಯಕ್ಚುಲಿ ಕಷ್ಟ. ವೆನ್ ಯು ಆರ್ ಟೂ ಮಚ್ ಇನ್ ಟು ವರ್ಕ್, ಕಷ್ಟನೇ ಅದು. ಆ್ಯಂಡ್ ಈ ಥರ ಟೈಮಲ್ಲಿ ಸಮ್ವೇರ್ ಈಗ ಈಗ ನೀವು ಹೇಳ್ತಾ ಇದ್ರಿ, ಈಗ ತಿಂಗಳಲ್ಲಿ ಇಷ್ಟು ದಿನ ಡೇಟ್ಸ್ ಇರುತ್ತೆ, ಈ ಥರ ಕೆಲಸ ಮಾಡ್ತಾ ಇರ್ತೀನಿ. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ನೀವು ಓವರ್ ಟೈಮ್ ಕೆಲಸ ಮಾಡಬೇಕಾಗುತ್ತೆ ಅಕಾರ್ಡಿಂಗ್ ಟು ಸ್ಕೆಡ್ಯೂಲ್ ಅಥವಾ ಸೀರಿಯಲ್ ಇದರಲ್ಲಿ ಹಾಗೆ ಹಿಂಗೆ ಅಂತ ಹೇಳಕ್ಕೆ ಬರಲ್ಲ. ಸೊ ಅಂಥ ಟೈಮಲ್ಲಿ ನಿಮ್ಮ ಫ್ಯಾಮಿಲಿಯಿಂದ ಯಾವ ರೀತಿ ಸಪೋರ್ಟ್ ಇರುತ್ತೆ ನಿಮಗೆ? ಅವ್ರು ಏನಾದರೂ ಮಾಡ್ಕೊ ಮಗನೇ, ಹುಷಾರಾಗಿ ಊಟ ಮಾಡ್ಕೊ, ಈ ವಾರ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಸೇಫಾಗಿ, ವಾರ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಸೇಫಾಗಿ ಊಟ ಮಾಡಿ ಮಲ್ಕೊ, ನೆಕ್ಸ್ಟ್ ವಾರ ಬಾ, ಇಲ್ಲ ನೆಕ್ಸ್ಟ್ ವಾರನೂ ಬರೋಕ್ಕಾಗಲ್ವ, ನಾವೇ ಟ್ರೈನ್ ಹತ್ಕೊಂಡು ಬಸ್ ಹತ್ಕೊಂಡು ಬರ್ತೀವಿ, ನಿನ್ನ ರೂಮ್ಗೆ ಇಟ್ಬಿಟ್ಟು ಹೋಗು ಅಂತಾರೆ. ಓಕೆ. ಸೊ ಫ್ಯಾಮಿಲಿಯಿಂದ ಕಂಪ್ಲೀಟ್ ಸಪೋರ್ಟ್ ಇದೆ? ಕಂಪ್ಲೀಟ್. ಫ್ಯಾಮಿಲಿ ಆಗಲಿ, ನಾನು ಓದ್ತಾ ಇದ್ದಿದ್ದು ಕಾಲೇಜಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ನಾನು ಮಾಡ್ತಿರೋ ಪ್ರೊಡಕ್ಷನ್ ಹೌಸಲ್ಲಿರೋ ಪ್ರೊಡ್ಯೂಸರ್ಸ್ ಆಗಲಿ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಯಾವಾಗ ಈ ಸಿನಿಮಾ ಆ್ಯಕ್ಟಿಂಗ್ ಕನ್ಸು ಬಂತು, ದ ಮೇನ್ ಕನ್ಸ್ ಇಸ್ ಲೈಕ್ ಕಂಪ್ಲೀಟ್ಲಿ ಇಂಟು ಸಿನಿಮಾಸ್ ಇರಬೇಕು. ಕಂಪ್ಲೀಟ್ಲಿ ಆ ಸಿನಿಮಾದಲ್ಲಿ ಆ ಒಂದು ಟಾಪ್ 5 ಹೀರೋಸ್ ಇರ್ತಾರೆ ಗೊತ್ತಾ, ದಟ್ ಈಸ್ ಮೈ ಮೇನ್ ಏಮ್. ಅಲ್ಲೋಗೋವರೆಗೂ ಐ ವಿಲ್ ಬಿ ಬಿಸಿ ವಿತ್ ಎವ್ರಿಥಿಂಗ್. ಸೀರಿಯಲಲ್ಲೂ ಬಿಸಿ ಇರ್ತೀನಿ, ಸಿನಿಮಾಲೂ ಬಿಸಿ ಇರ್ತೀನಿ. ಐ ವಿಲ್ ಬಿ ಡೂಯಿಂಗ್ ಆಲ್ಬಮ್ ಸಾಂಗ್. ರೀಸೆಂಟ್ಲಿ ಐ ಡಿಡ್ ವಿತ್ ಈಶಾನಿ, ಬಿಗ್ ಬಾಸ್ ಈಶಾನಿ ಸ್ವೇ ಅಂತ, ನೋಡಿದೆ, ಅದು ಚೆನ್ನಾಗಿ ಬಂದಿದೆ. ಯಾ. ಸೊ ಸಮ್ವೇರ್ ನಿಮ್ಮ ಕರಿಯರ್ ನೀವು 2016 ಸ್ಟಾರ್ಟ್ ಮಾಡಿದ್ದು ಅನ್ಸುತ್ತಲ್ಲ? 14 ಇಯರ್ಸ್ ಮಾಡಿದ್ದೀರಾ. ಓಕೆ. ಸೊ ಈ ಒಂದು 11 yearsಲ್ಲಿ ನೀವು ಒಂದು ಪಾಯಿಂಟ್ ರೀಚ್ ಆಗಬೇಕು ಅಂತ ಅನ್ಕೊಂಡಿರ್ತೀರಾ. ಸೊ ಈ ಒಂದು ಮೂಮೆಂಟಲ್ಲಿ ನೀವು ಆ ಪಾಯಿಂಟ್ನ ರೀಚ್ ಆಗಿದ್ದೀನಿ ಅಂತ ನಿಮಗೆ ಅನ್ಸುತ್ತಾ? ಎವ್ರಿ 5 years ಆಗಬೇಕು ಅಂತ ಅನ್ಕೊಂಡಿದ್ದೆ. 14 2019 ಬರೋಷ್ಟರಲ್ಲಿ ನಾನು 1-2-3 ರಿಯಾಲಿಟಿ ಶೋ ಮಾಡಿರಬೇಕು, ಒಂದು ಸೀರಿಯಲ್ ಸಿಕ್ಕಿರಬೇಕು ಅಂತ ಅನ್ಕೊಂಡಿದ್ದೆ. 2 ಸೀರಿಯಲ್ 2 ರಿಯಾಲಿಟಿ ಶೋ ಮಾಡಿ ಗಟ್ಟಿ ಮೇಳ ಸಿಕ್ಕಿತ್ತು ನನಗೆ. ಆ್ಯಂಡ್ ಅಂಬಿನಿಂಗ್ ವಯಸ್ಸಾಯ್ತು ಮಾಡಿಬಿಟ್ಟಿದೆ. ಇಂಡಸ್ಟ್ರಿಗೆ ಎಂಟರ್ ಆಗಿ 5 years ಅಲ್ಲೇ ಅಂಬರೀಷ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ, ಗಟ್ಟಿ ಮೇಳ ಸಿಕ್ಕಿತ್ತು. ನೆಕ್ಸ್ಟ್ ಗಟ್ಟಿ ಮೇಳ ಸಿಕ್ಕಾದ್ಮೇಲೆ ನನಗೆ ಅನ್ಕೊಂಡಿರಲ್ಲ ಗಟ್ಟಿ ಮೇಳ ವುಡ್ ಬಿ ದ ಒನ್ ಆಫ್ ದ ಗ್ರೇಟೆಸ್ಟ್ ಹಿಟ್ ಆಫ್
ಆಲ್ ಟೈಮ್ ಅಂತ. ಈ ಒಂದು ಸೀರಿಯಲ್ ಹಿಟ್ ಕೊಡ್ಬೇಕು ನಾನು, ಅದಾದ್ಮೇಲೆ ಈ ಒಂದು ಸಿನಿಮಾ ಆಯ್ತಲ್ಲ, ಇನ್ನೊಂದು 3-4 ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆ 3-4 ಸಿನಿಮಾಲ್ ಒಂದಾರು ಹಿಟ್ ಆಗಿರ್ಬೇಕು ಈ ನೆಕ್ಸ್ಟ್ 5 years ಅಲ್ಲಿ ಅಂತ ಅನ್ಕೊಂಡು 2019 to 24 ಗಟ್ಟಿಮೇಳ ವಾಸ್ ದ ಒನ್ ಆಫ್ ದ ಗ್ರೇಟೆಸ್ಟ್ ಹಿಟ್. 3-4 ಸಿನಿಮಾ ರಿಲೀಸ್ ಆಯ್ತು, ಹಾಸ್ಟೆಲ್ ಹುಡುಗರು ಹಿಟ್ ಆಯ್ತು. ಇವಾಗ 24 ಇಂದ ನೆಕ್ಸ್ಟ್ 29 ಅಲ್ಲಿ ಏನೇನ್ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಐ ಆಮ್ ಗೆಟಿಂಗ್ ದಟ್ ವೈಬ್ಸ್ ಅಂಡ್ ಐ ಆಮ್ ಡೂಯಿಂಗ್, ಐ ಆಮ್ ಆನ್ ದ ರೈಟ್ ಫಕಿಂಗ್ ಟ್ರ್ಯಾಕ್. ಸೊ ನೀವು ಅನ್ಕೊಂಡಂಗೆ ಎಲ್ಲ ಅನ್ಕೊಂಡಂಗೆ ಆಗ್ತದೆ. ಲೈಕ್ ತುಂಬಾ ಕಾನ್ಫಿಡೆಂಟ್ ಅಲ್ಲೇ ಹೋಗ್ತಾ ಇದೀನಿ. ಅನ್ಕೊಂಡಂಗೆ ಲೈಕ್ ಯಾವ್ದೋ ಒಂದು ಸ್ಟೆಪ್ಸು ಅನ್ಕೊಂಡು ಹಿಂಗೆ ಹೋಗ್ಬೇಕು ಅಂತ ಅನ್ಕೊಂಡು ಕಣ್ಮುಚ್ಕೊಂಡು ಹೋಗ್ಬಿಡ್ಬೋದು ಅಂತ ಅನಿಸ್ತಾ ಇದೆ, ಬಟ್ ಹಂಗೆ ಹೋಗ್ತಾ ಇದೆ. ಸೊ ಇವಾಗ ಬೀಯಿಂಗ್ ಅ ಸೀರಿಯಲ್ ಆ್ಯಕ್ಟರ್ ಆ್ಯಂಡ್ ಅ ಸಿನಿಮಾ ಆ್ಯಕ್ಟರ್ ಆ್ಯಂಡ್ ಆಲ್ಸೋ ನೀವು ಒಂದು ಸ್ಪೋರ್ಟ್ ಪರ್ಸನ್ ಅಂತ ಕೂಡ ಅಂದ್ರಿ. ಸೊ ಜನಕ್ಕೆ ಅಭಿದಾಸ್ ಅವರಲ್ಲಿ ಗೊತ್ತಿಲ್ಲದಿರೋ ಅಂತಹ ಒಂದು ಟ್ಯಾಲೆಂಟ್ ಇದೆ ಅಂತಂದರೆ ಯಾವುದು? ಅಪಾರ್ಟ್ ಫ್ರಮ್ ದಿಸ್ ಗೊತ್ತಿಲ್ಲದೆ ಇರೋವಂಥ ಟ್ಯಾಲೆಂಟ್ ಅದೇ ನೀವು ಹೇಳ್ದಂಗೆ ಕುಕಿಂಗ್ ಆ್ಯಂಡ್ ಬೈಕರಾ ನೀವು? ದಟ್ಸ್ ವಾಟ್ ಐ ಸೆಡ್. ಬೈಕಿಂಗ್ ಎಲ್ಲ ಮಾಡ್ತೀನಿ. ಓಕೆ. ಆ್ಯಂಡ್ ದಟ್ಸ್ ಇಟ್. ಐ ಆಮ್ ನಾಟ್ ಸೋ ಮಲ್ಟಿ ಟ್ಯಾಲೆಂಟೆಡ್. ಸೊ ಟ್ರಾವೆಲಿಂಗ್ ಅಂತ ಬಂದರೆ ಎಷ್ಟು ತಿಂಗಳಿಗೆ ಒಂದ್ಸತಿ ಟ್ರಾವೆಲ್ ಮಾಡ್ತೀರಾ? ಲೈಕ್ ಟೇಕಿಂಗ್ ಅ ಲಾಂಗ್ ಬ್ರೇಕ್ ಆ ಥರ? ಮೇ ಬಿ ಒನ್ಸ್ ಇನ್ 3 months. ಬೈಕಿಂಗ್ ಅಂದರೆ ಫ್ರೀಕ್ವೆಂಟ್ಲಿ ಹೋಗ್ತೀನಿ. ಟ್ರಾವೆಲಿಂಗ್ ಅಂದರೆ ಅಟ್ಲೀಸ್ಟ್ ಒನ್ಸ್ ಇನ್ 3 or 4 months ಐ ನೀಡ್. ಓಕೆ. ಸೊ ಬ್ರೇಕ್ಸ್ ತಗೊತಿರ್ತೀರಾ? ಓಕೆ. ಸೊ ಅಪಾರ್ಟ್ ಫ್ರಮ್ ದಿಸ್ ಇನ್ನೇನಾದರೂ ಶೇರ್ ಮಾಡಬೇಕು ಅಥವಾ ಸ್ಪೆಷಲಿ ನೀವು ಮೈಸೂರು ಹುಡುಗ ಆಗಿರೋದ್ರಿಂದ ಈ ದಸರಾ ಟೈಮಲ್ಲೆಲ್ಲ ನೀವು ಮೈಸೂರು ಹೋಗ್ತಿರ್ತೀರಾ? ದಸರಾ ಟೈಮಲ್ಲಿ ಆಬ್ವಿಯಸ್ಲಿ ದಸರಾ ಟೈಮಲ್ಲಿ ಮೈಸೂರಿಗೆ ಬಂದಿಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಅನ್ಸ್ಬಿಡುತ್ತೆ. ಯುವ ದಸರಾಗೆ ಹೋಗೋದಾಗಲಿ, ಆ ಓಪನ್ ಏರ್ ಥಿಯೇಟರ್ ಅಟೆಂಡ್ ಮಾಡ್ತಿರ್ತೀರಾ? ಇವಾಗ ಅಟೆಂಡ್ ಮಾಡಲ್ಲ, ಬಿಕಾಸ್ ನಮ್ಮ ಮೈಸೂರು ದಸರಾ ಆಡಳಿತ ಅದು ಯಾರು ನಡೆಸ್ತಾ ಇದಾರೋ ಗೊತ್ತಿಲ್ಲ. ನಮ್ಮ ಮೈಸೂರು ಟ್ಯಾಲೆಂಟ್ಸ್ನ ಕರೆಯೋದು ಬಿಟ್ಟು ಅವರೆಲ್ಲ ದೊಡ್ಡ ಟ್ಯಾಲೆಂಟ್ಸ್ನೇ ಕರ್ಕೊಂಡ್ಬರ್ತಾರೆ. ನಿಜವಾಗ್ಲೂ ಎಷ್ಟು ಜನ ಮೈಸೂರು ಆರ್ಟಿಸ್ಟ್ಗಳನ್ನ ಕರೆಯಲ್ಲ ಗೊತ್ತಾ ಅವರು? ಹೌದು. ಎಷ್ಟು ಜನ ಇದ್ದಾರೆ. ನಾನಾಗಿರ್ಬೋದು ಅಥವಾ ಕಾರ್ತಿಕ್ ಮಹೇಶ್ ಆಗಿರ್ಬೋದು, ವಿರಾಟ್, ಅವ್ರನ್ನೆಲ್ಲರನ್ನು ಯುವ ದಸರಾ ಕರೆದು ಒಂದೇನು ಮಾಡೇ ಇಲ್ಲ, ಇವತ್ತುವರೆಗೂ ಮಾಡಿಲ್ಲ ಯಾರಿಗೂ. ಈಗಲೂ ನಿಮಗೆ ಚಾನ್ಸ್ ಇದೆ, ಬಿಕಾಸ್ ನೆಕ್ಸ್ಟ್ ದಸರಾನೇ ಇರೋದು. ಮೇ ಬಿ ಚಾನ್ಸ್ ಇದೆ, ಖಂಡಿತ ಹೋಗ್ತೀವಿ. ಬಟ್ ಡೆಫಿನೆಟ್ಲಿ ಯು ಕ್ಯಾನ್ ಗಿವ್ ದೆಮ್ ಅ ಮೆಸೇಜ್. ನಮ್ಮ ಮೈಸೂರು ದಸರಾ ಅದೇ ಇದೊಂದು ಹೌದು, ಆಡಳಿತದಲ್ಲಿ ಯಾರ್ಯಾರು ಇದ್ದಾರೆ, ಯಾವ ಸೆಲೆಬ್ರಿಟೀಸ್ ಕರ್ಕೊಬೇಕು ಅಂತ ಅನ್ಕೊಂಡಿದ್ರು ಸರ್, ನಿಮ್ಗೆ ಗೊತ್ತಿಲ್ಲ, ನಾವು ಹುಟ್ಟಿದಾಗಿಂದ ಮೈಸೂರಲ್ಲೇ ಇರೋದು, ಮೈಸೂರಿಂದಾನೇ ನಾವು ಇವಾಗವರೆಗೂ ಶೂಟಿಂಗ್ ಬೆಂಗಳೂರಿಂದ ಬರ್ತಾ ಇರೋದು. ಯಾಕೆ ನಮಗೆ ಯುವ ದಸರಾ ಅಲ್ಲಿ ಅಥವಾ ಒಂದು ಇದರಲ್ಲಿ ಕರೆದಿಲ್ಲ ಇವತ್ತುವರೆಗೂ? ಈ ಜೆ ಸಿ ಅನ್ನಲ್ಲ ಆದ್ರೆ ಕರೀತಾರೆ, ಬಿಕಾಸ್ ದಟ್ ಈಸ್ ಕಾಲೇಜ್ ಮ್ಯಾನೇಜ್ಮೆಂಟ್. ಹೌದು. ಅಲ್ಲೂ ಒಂದು ದಸರಾ ಕರೋಡೆ ಬರುತ್ತೆ ಆಲ್ಮೋಸ್ಟ್ ಆ ಒಂದು ಇದರಲ್ಲಿ. ಬಟ್ ಈ ಓಪನ್ ಏರ್ ಥಿಯೇಟರ್ ಆಗಲಿ ಅಥವಾ ಈ ಒಂದು ಮಹಾರಾಜ ಗ್ರೌಂಡ್ಸ್ ಅಲ್ಲೇ ದೊಡ್ಡ ಯುವ ಸಂಭ್ರಮ ಅಂತೆಲ್ಲ ಆಗುತ್ತಲ್ಲ, ಐ ಡೋಂಟ್ ನೋ ಹೌ ದೇ ಡಿಂಟ್ ರೆಕಗ್ನೈಸ್ ಮೀ. ಹೋಲ್ ಕರ್ನಾಟಕ ಇಸ್ ರೆಕಗ್ನೈಸಿಂಗ್ ಮೀ ಅಂಡ್ ಅದೊಂದು ಫ್ಯಾಕಲ್ಟಿ ಅದು ಹೆಂಗೆ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಓಕೆ. ಆಕ್ಚುಲಿ ಎಸ್, ಆಫ್ ಕೋರ್ಸ್ ಇದ್ರ ಬಗ್ಗೆ ಮಾತಾಡಲೇಬೇಕು, ಬಿಕಾಸ್ ಮೈಸೂರಲ್ಲೂ ತುಂಬ ಜನ ಟ್ಯಾಲೆಂಟೆಡ್ ಪರ್ಸನ್ಸ್ ಇದ್ದಾರೆ, ಆರ್ಟಿಸ್ಟ್ಗಳಿದ್ದಾರೆ, ಕರೆಸ್ಬೋದು. ಬಟ್ ಐ ಡೋಂಟ್ ನೋ, ಅಂದರೆ ಎಲ್ಲೋ ಒಂದು ಕಡೆ ಯಾರ ಮೇಲೆ ಜಾಸ್ತಿ TRP ಇರುತ್ತೆ ಅವ್ರು ಮಾತ್ರ ಕರೆಸ್ತಾರೇನೋ ಗೊತ್ತಿಲ್ಲ. ಇಟ್ಸ್ ನಾಟ್ ಅಬೌಟ್ TRP. ಯಾಕಂದರೆ ಲಾಸ್ಟ್ ಇಯರು ಕೂಡ ತುಂಬ ದೊಡ್ಡದಾಗಿ ಮಾಡಿದ್ರು ಯುವ ದಸರಾ. ಯಾಕಂತಂದರೆ ಎಲ್ಲ ಬಾಲಿವುಡ್ಡಿಂದ ಆರ್ಟಿಸ್ಟ್ಗಳನ್ನ ಕರೆಸಿದ್ರು. ಬಾದ್ಶಾ ಆಗಿರ್ಬೋದು, ಶ್ರೇಯಾ ಘೋಷಾಲ್ ಆಗಿರ್ಬೋದು, ಅವರೆಲ್ಲ ಹಿಂಗೆ ಅಂತಂದರೆ ಲೈಕ್ ಅವ್ರಗಳ ಮೇಲೆ ಕೋಟಿ ಇನ್ವೆಸ್ಟ್ ಮಾಡೋಕೆ ರೆಡಿ ಇರ್ತಾರೆ. ಬಟ್ ನಾಟ್ ನಮ್ಮ ಕನ್ನಡದವರು ಅಥವಾ ಕನ್ನಡ ಆರ್ಟಿಸ್ಟ್ಗಳು. ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಆರ್ಟಿಸ್ಟ್ಗಳಿಗೆ ವ್ಯಾಲ್ಯೂ ಕಡಿಮೆ ಆಗ್ತಿದ್ಯಾ ಅಂತಲೂ ಅನಿಸುತ್ತೆ. ಯಾಕಂತಂದ್ರೆ ಈ ತರ ಒಂದು ಟೈಮಲ್ಲೇ ಆರ್ಟಿಸ್ಟ್ಗಳಿಗೆ ಅದೊಂದು ಆಪರ್ಚುನಿಟಿ, ಚಾನ್ಸಸ್ ನಮ್ಮ ಜನಗಳೊಟ್ಟಿಗೆ ಕಮ್ಯುನಿಕೇಟ್ ಬಾಯ್ಬಿಟ್ಟು ಹೇಳ್ಬೇಕಾಗಿರೋ ವಿಷಯ ಇರೋದು. ನಮ್ಮೂರವ್ರು ನಮ್ಮನ್ನೇ ಕರೀಲಿಲ್ಲ ಅಂತಂದ್ರೆ ಅದು ಯಾವ ನ್ಯಾಯ? ಅದು ಯಾವ ಸೀಮೆ ನ್ಯಾಯ? ಅದು ಅಟ್ಲೀಸ್ಟ್ ಯುವ ಸಂಭ್ರಮ ಈ ತರದಕ್ಕಾದ್ರೂ ಕರೀಬಹುದು. ಡೆಫಿನೆಟ್ಲಿ ಐ ಥಿಂಕ್ ಲಾಸ್ಟ್ ಇಯರ್ ಅನನ್ಯ ಭಟ್ ಅವ್ರನ್ನ ಕರೆದಿದ್ರು ಅನ್ಸುತ್ತೆ. ಅನನ್ಯ ಭಟ್ ಅವರು ಕೂಡ ಬಂದಿದ್ರು. ಯುವ ಸಂಭ್ರಮಗೇನೆ ಅನ್ಸುತ್ತೆ ದಟ್ ಗಂಗೋತ್ರಿ ಅಲ್ಲಿ ಮಾಡಿದ್ರು ಯುವ ಸಂಭ್ರಮ ಮೇಲೆ. ಸೊ ಈ ಸತಿ ಏನಾದರೂ ಇನ್ ಕೇಸ್ ನಮ್ಮ ಪಾಡ್ಕಾಸ್ಟ್ ನೋಡಿ ನಿಮಗೆ ಆಫರ್ ಬಂದರೆ ಖಂಡಿತ ಹೋಗ್ತೀನಿ ಮೇಡಮ್. ಮೈಸೂರು ಹುಡುಗ ನಾನು, ಅವ್ರು ಕರೆದಿಲ್ಲ, ಬಟ್ ಯಾವತ್ತೂ ಬೆಗ್ ಮಾಡೋಕೆ ಹೋಗಲ್ಲ ನಾನು ಕರೀರಿ ಅಂತ. ಯಾಕೆ ಕರೆದಿಲ್ಲ ಅಂತ ಕೇಳ್ಬೋದು, ಯಾವುದೋ ಒಂದು ಕ್ಷೇತ್ರದಲ್ಲಿ ಕೂತ್ಕೊಂಡು ಅಥವಾ ಈ ಥರ ಪಾಡ್ಕಾಸ್ಟಲ್ಲಿ ಕೂತ್ಕೊಂಡು. ಕರೆದ್ರೆ ಖಂಡಿತ ಹೋಗ್ತೀನಿ, ಬಟ್ ಬೆಗ್ಗೆಲ್ಲ ಮಾಡೋಣ ನೋವೇ. ಸೊ ಸಮ್ವೇರ್ ಇವಾಗ ನಿಮ್ಮನ್ನ ಈ ಕಾಲೇಜ್ಗಳಲ್ಲೂ ಕೂಡ ಕರಿತಿರ್ತಾರೆ ಗೆಸ್ಟ್ ಆಗಿ, ಯೂಶಲಿ ಕರೀತಾರೆ, ಕರೆದಿದ್ದಾರಾ? ಹೋಗ್ತಾ ಇರ್ತೀನಿ ಕಾಲೇಜಲ್ಲಿ. ಸೊ ಆ ಥರ ಟೈಮಲ್ಲಿ ಈಗ ಸ್ಟೂಡೆಂಟ್ಸ್ಗಳ ಆ ಒಂದು ರಿಯಾಕ್ಷನ್ಸ್ ಯಾವ ರೀತಿ ಇರುತ್ತೆ? ದೇಲ್ ಬಿ ಎಕ್ಸೈಟೆಡ್. ನಾನು ಒಂದು ಟೈಮಲ್ಲಿ ನಾನು ಕಾಲೇಜ್ ಓದ್ಬೇಕಾದ್ರೆ ಮೈಸೂರು ಕಾಲೇಜ್ಗಳಲ್ಲಿ ಈ ಥರ ಬೇರೆ ಆರ್ಟಿಸ್ಟ್ಗಳೆಲ್ಲ ಬಂದಾಗ ನಾನು ಅಲ್ಲಿ ನಿಂತ್ಕೊಂಡು ಅವ್ರ ಹತ್ರ ಎಲ್ಲ ಹೋಗಿ ಫೋಟೋ ತಗೊಳ್ತಿದ್ದೆ. ಅದೇ ಕಾಲೇಜ್ಗೆ, ನಮ್ಮ ಕಾಲೇಜಿಗೆ ನಾನೇ ಗೆಸ್ಟ್ ಆಗಿ ಹೋಗಿದ್ದೀನಿ. ಮಹಾಜನಾಸಲ್ಲಿ ಓದಿದ್ದು ನಾನು, ಅಲ್ಲಿಗೆ ಗೆಸ್ಟ್ ಆಗಿ ಹೋಗಿದ್ದೀನಿ ನಾನು. ಅಲ್ಲೇ ನಮ್ಮ ಸ್ಟೂಡೆಂಟ್ಸ್ ಅವ್ರಿಗೆಲ್ಲ ಹೇಳಿದೆ, ಸರ್ ನಿಮ್ಮ ನಿಮ್ಮ ಫ್ಯಾನ್ ಅಲ್ಲ, ನೀವು ನಮ್ಮ ಫ್ಯಾನ್ ಅಲ್ಲ, ನೀವು ನನ್ನ ಜೂನಿಯರ್ಸು, ನಾನು ಇಲ್ಲೇ ಓದಿದ್ದು ಇಲ್ಲಿ ಅಂತ ಅಂದ್ಕೊಂಡು. ಸೊ ಆ ಒಂದೆರಡು ಪಾಯಿಂಟ್ ಆಫ್ ವ್ಯೂನು ನೋಡ್ಬಿಟ್ಟಿದ್ದೀನಿ. ಸೊ ಲೆಕ್ಚರರ್ಸು
ಎಲ್ಲ ಮಾತಾಡ್ಸ್ತಾರಾ? ಇವತ್ತುವರೆಗೂ ಮಾತಾಡ್ತಾರೆ. ಬಿಕಾಸ್ ನಾನು ಡಿಗ್ರಿ ಓದ್ಬೇಕಾದ್ರೆ ಐ ವಾಸ್ ಆರ್ಟಿಸ್ಟ್. ಸೆಕೆಂಡ್ PUCಲೇ ನಾನು ಸೀರಿಯಲ್ಲು ಮತ್ತು ಅದೆಲ್ಲ ಮಾಡ್ಕೊಳ್ತಾ ಇದ್ದೆ. ಡಿಗ್ರಿ ಓದ್ಬೇಕಾದ್ರೆ ಟೀಚರ್ಸ್ ವರ್ ಓನ್ಲಿ ಲೈಕ್ ದೇ ವರ್ ಮೈ ಫ್ಯಾನ್ಸ್. ಏನು ನಾಳೆ ಎಪಿಸೋಡ್ ಏನಾಗುತ್ತೆ ಅಂತ ಕೇಳ್ತಿದ್ರು. ಪಾಠ ನೆಕ್ಸ್ಟ್ ಏನಾಗುತ್ತೆ ಹೇಳಿ ಮೇಡಮ್ ನೀವು ಅಂತ ನಾನು ಸರಿ ನಾಳೆ ಎಪಿಸೋಡ್ ಹೇಳ್ತೀನಿ, ಕ್ವಶನ್ ಪೇಪರಲ್ಲಿ ಏನಿದೆ ಅಂತ ಹೇಳ್ತೀರಾ ಅಂತ ನಾನು. ಸೊ ದೇ ಆರ್ ಸ್ಟಿಲ್ ದೇರ್, ದೇ ಫೀಲ್ ಗುಡ್, ಯು ಆರ್ ಡೂಯಿಂಗ್ ಗುಡ್ ಅಭಿ, ತುಂಬ ಚೆನ್ನಾಗಿ ಮಾಡ್ತಿದ್ಯಾ ಅಂತ ಅಂದ್ಕೊಂಡು. ಸೊ ಇಷ್ಟು ವರ್ಷ ನೀವು ಇಂಡಸ್ಟ್ರಿಲಿ ಇರೋದ್ರಿಂದ ಸಮ್ವೇರ್ ಈ ಇನ್ಸಲ್ಟ್ಸ್ ಅನ್ನೋದೇನಾದರೂ ಆಗಿದೆಯಾ? ಅವಮಾನಗಳು, ಇನ್ಸಲ್ಟ್ ಮಾಡಿರೋದು? ಯಾಕಂದ್ರೆ ಈ ತರ ಚಾನ್ಸ್ ಕೇಳ್ಕೊಂಡು ಹೋದಾಗ ಏನಾದ್ರು ಆಗಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಆಗ್ತಾ ಇತ್ತು. ಇವಾಗ ಏನಾರು ಯಾರು ಇನ್ಸಲ್ಟ್ ಮಾಡಿದ್ರೆ ಸುಮ್ಮನೆ ಬಿಡಲ್ಲ ನಾನು ಅಷ್ಟೇ. ಅಂದ್ರೆ ಇನ್ ದ ಇನಿಷಿಯಲ್ ಆಫ್ ದ ಕರಿಯರ್ ವೇರ್ ಯು ಡೋಂಟ್ ಇವನ್ ಹ್ಯಾವ್ ಅ ಲಿಟಲ್ ನೇಮ್ ಆಲ್ಸೋ. ಅವಾಗ ಇವ್ನು ಮೀಸೆ ಗಡ್ಡ ಬೆಳೆದಿರೋನ್ಗೆ ಇವ್ನಿಗೆ ಯಾರಿಗೆ ಹೀರೋ ಕೊಟ್ಟವ್ನು ಇವ್ನಿಗೆ ಅಂತ ಅಂತಾರೆ ನಂಗೆ ಸರಿಯೂ ಸಿಕ್ಕಿದಾಗ. ಸೊ ಹಂಗೆಲ್ಲ ಬಂದಿದೆ ಮಾತುಗಳು. ಓಕೆ. ಸೊ ಆ ಥರ ಟೈಮಲ್ಲಿ ಹೆಂಗೆ ಅದನ್ನ ರಿಸೀವ್ ಮಾಡ್ತಾ ಇದ್ರಿ? ಅವಾಗ ನನ್ನ ಸೀನಿಯರ್ಸ್ ಎಲ್ಲ ಹೇಳ್ತಾ ಇದ್ರು, ಸ್ವಲ್ಪ ಹೆಸರು ಮಾಡೋ ತನಕ ಇರು, ಹೆಸರು ಮಾಡಾದ್ಮೇಲೆ ಯಾರು ನಿನ್ನ ಮುಂದೆ ಮಾತಾಡಲ್ಲ, ಹಿಂದೆ ಮಾತಾಡ್ಕೊಳ್ಬೋದು ಅಂತ. ಇವಾಗ ಹಿಂದೆ ಮಾತಾಡ್ಕೊಳ್ತಾರೆ, ಮುಂದೆ ಮಾತಾಡೋಷ್ಟು ಯಾರಿಗೂ ಅಡಾಸಿಟಿ ಇಲ್ಲ ಅಷ್ಟೇ. ಓಕೆ. ಅಂತಂದರೆ ಸಮ್ಟೈಮ್ಸ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಪಾಸಿಟಿವ್ ಕಾಮೆಂಟ್ಸ್ ಅಥವಾ ಪಾಸಿಟಿವ್ ವಿಡಿಯೋಸ್ ಮಾಡಿ ಹಾಕೋದು, ಸಮ್ವೇರ್ ಟ್ರೋಲ್ಸ್ ಮಾಡೋದು, ಆ ಥರ ಎಲ್ಲ ಆಗಿದೆಯಾ ನಿಮಗೂ? ನಾನು ನೆಗೆಟಿವ್ ಅಷ್ಟೊಂದು ಟ್ರಾಲ್ ಆಗಿಲ್ಲ, ಪಾಸಿಟಿವ್ ಆಗು ಅಷ್ಟೊಂದು ಟ್ರಾಲ್ ಆಗಿಲ್ಲ. ಐ ಆಮ್ ಜಸ್ಟ್ ಇನ್ ದ ಮಿಡಲ್ ವೇರಿಯಂಟ್. ಓಕೆ. ಸೊ ಇನ್ ಕೇಸ್ ಇವಾಗ ಪಾಸಿಟಿವ್ ಟ್ರೋಲ್ಸ್, ನೆಗೆಟಿವ್ ಟ್ರೋಲ್ಸ್ ಅಂತ ಬಂದರೆ ಹೌ ಡು ಯು ರಿಸೀವ್? ನೆಗೆಟಿವ್ ನಾನು ಮಾಡಕ್ಕೊಳ್ಳೋಕೆ ಹೋಗಲ್ಲ, ಬಟ್ ಪಾಸಿಟಿವ್ ಆದರೆ ವೈ ನಾಟ್? ನಾವೇನು ಮಾಡ್ದೇನೆ ಪಾಸಿಟಿವ್ ಟ್ರೋಲ್ ಆಗ್ತಿದೆ ಅಂದರೆ ಓ ಕ್ರೇಜಿ ಗುರು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀವಿ. ಹಿಂಗೆ ನೆಗೆಟಿವ್ ಮಾಡೋಕ್ಕೆ ಕಮ್ಮಿ ಮಾಡ್ತೀನಿ. ಅಕಸ್ಮಾತ್ ಆದರೆ ಏನು ಮಾಡೋಕ್ಕೆ ನಮಗೆ ಗೊತ್ತಿಲ್ಲದೆ ನಂಗೆ. ಆದರೆ ಇವಾಗ ಈ ಪಾಡ್ಕಾಸ್ಟಲ್ಲಿ ಏನೋ ಗೊತ್ತಿಲ್ಲದೆ ನಂಗೆ ಬಾಯಿಗೆ ಬಂದು ಯಾವುದೋ ಒಂದು ವರ್ಡ್ ಬಂದಿರ್ಬೋದು, ಅದನ್ನು ಯಾರೋ ಹಿಡ್ಕೊಂಡು ಟ್ರಾಲ್ ಮಾಡ್ಬೋದು. ಓಕೆ. ಐ ಡೋಂಟ್ ಇವನ್ ರಿಯಾಕ್ಟ್, ಇಟ್ಸ್ ಓಕೆ. ಯಾರು ಕೆಟ್ಟ ಮಾತು ಮಾತಾಡಲ್ಲ. ನೀವು ಪಾಡ್ಕಾಸ್ಟ್ ಅಂದರೆ ಅದಕ್ಕೆ ನಾನು ಇಷ್ಟೊಂದು ಓಪನ್ ಆಗಿ ಮಾತಾಡ್ತಿರೋದು. ಇಲ್ಲ ಇಂಟರ್ವ್ಯೂರ್ ಆಗಿದ್ರೆ ನಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದೆ ಹಿಂಗೆ. ಇವರೇ ಹೇಳಿದ್ದು ಡಿಫ್ರೆನ್ಸು, ಪಾಡ್ಕಾಸ್ಟ್ ಅಂದರೆ ನಾರ್ಮಲ್ ಫ್ರೆಂಡ್ ಜೊತೆ ಮಾತಾಡ್ದಂಗೆ ಮಾತಾಡಿ ಅಂತ. ಇಂಟರ್ವ್ಯೂಸ್ ಎಲ್ಲ ಅಂದರೆ ಅದು ಡೈರೆಕ್ಟ್ ಪಾಯಿಂಟ್ಸ್ ಇರುತ್ತೆ. ಈಗ ನಾನೊಂದು 10 ಕ್ವೆಶನ್ಸ್ ಹಾಕೊಂಡಿರ್ತೀನಿ, ನೀವು ಕರೆಕ್ಟಾಗಿ 10 ಕ್ವೆಶನ್ಸ್ಗೆ ಹೇಳ್ತೀರಿ. ಇಟ್ಸ್ ಲೈಕ್ ಎಕ್ಸಾಮ್ ಥರ, ಅದು 1 to 1 ಇರುತ್ತೆ. ಪಾಡ್ಕಾಸ್ಟ್ ಅಂದರೆ ಆರಾಮಾಗಿ ಚಿಲ್ಲಾಗಿ ನೋಡಿ. ಪಾಡ್ಕಾಸ್ಟ್ ಸ್ಟಾರ್ಟ್ ಆಗಿದ್ದೆ US ಇಂದ. ಆ್ಯಕ್ಚುಲಿ ಒಂದು ಆರ್ಟಿಸ್ಟ್ ಇಂದ ಸ್ಟಾರ್ಟ್ ಆಗಿದ್ದು ಪಾಡ್ಕಾಸ್ಟು, ವೇರ್ ಲೈಕ್ ದೇ ಟಾಕ್ ಲೈಕ್ ಫ್ರೆಂಡ್ಸ್. ಎಲ್ಲ ಮಾತಾಡ್ತಾರೆ, ಎಲ್ಲ ಗಾಸಿಪ್ಸ್ ಎಲ್ಲ ಮಾತಾಡ್ತಾರೆ. ಬಟ್ ಆ ಥರ ಗಾಸಿಪ್ಸ್ ಇಲ್ಲ ಮಾತಾಡೋಕ್ಕಾಗಲ್ಲ. ಆಮೇಲೆ ನೆಕ್ಸ್ಟ್ ಅದು ಎಲ್ಲ ಕಳಿಸ್ಬಿಡ್ತಾರೆ. ಆಮೇಲೆ ಟ್ರೋಲ್ ಅಲ್ಲ, ಎಲ್ಲೋ ಕಳಿಸ್ಬಿಡ್ತಾರೆ ಆಮೇಲೆ. ಎವ್ರಿವನ್ ನೋ 2019 ವೇರ್ ದಟ್ ಡ್ರಗ್ ಕೇಸಸ್ ಅಲ್ಲಿ ಮೋಸ್ಟ್ ಆಫ್ ದ ಆರ್ಟಿಸ್ಟ್, ಕನ್ನಡ ಆರ್ಟಿಸ್ಟ್ ವರ್ ಲೈಕ್ ಡ್ರಗ್ ಕೇಸ್, ಸಮ್ ಡ್ರಗ್ ಕೇಸಸ್ ಅಲ್ಲಿ ಮೋಸ್ಟ್ ಆಫ್ ದೆಮ್ ವರ್ ಅರೆಸ್ಟೆಡ್. ಸೊ ಅವರೆಲ್ಲ ಲೈಕ್ ನಾವು ಒಂದೊಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದ್ವಿ, ಯಾರು ಅಂತ ನೇಮ್ ಮಾಡೋದು ಬೇಡ, ಎಲ್ರಿಗೂ ಗೊತ್ತಿರುತ್ತೆ. ಸೊ ಅವರೆಲ್ಲ ಗೊತ್ತಾ ನಿಮ್ಗೆ ಅಂತ ನಮ್ಮನ್ನು ಕರ್ಸಿದ್ರು. ಅವಾಗ ನೆಗೆಟಿವ್ ಪಬ್ಲಿಸಿಟಿ ಆಗಿತ್ತು, ಎಲ್ಲೋ ನಾವು ಕನ್ಸ್ಯೂಮ್ ಮಾಡ್ತಿದ್ದೀವೇನೋ ಅಂತ. ಬಟ್ ಅವ್ರು ಕರ್ಸಿದ್ ನಮ್ಮನ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕಷ್ಟೇ, ಅವ್ರಿಗೆ ಗೊತ್ತಾ ಅಂತ. ಬಿಕಾಸ್ ನಾವು ಒಂದೇ ಚಾನಲ್ ವರ್ಕ್ ಮಾಡ್ತಿದ್ವೇನೋ ಅಥವಾ ಒಂದೇ ಮೂವಿಲಿ ವರ್ಕ್ ಮಾಡಿದ್ವಿ, ಒಂದು ಶೋಲ್ ವರ್ಕ್ ಮಾಡಿದ್ವಿ. ಸೊ ಅದರಿಂದ ಗೊತ್ತಾ ಅಂತ ಕರ್ಸಿದ್ದು. ಅದು ಬಿಟ್ಟರೆ ಇನ್ ಪಾಸಿಟಿವ್ ಅಂತ ಅಂದರೆ ಇವತ್ತುವರೆಗೂ ಹೇಳೋದು ಗಟ್ಟಿ ಮೇಳದ ಹೇಳ್ತಾರೆ, ಇಲ್ಲ ಅಂಬಿನಿಂಗ್ ವಾಯ್ಸ್ ಆಯ್ತು ಹೇಳ್ತಾರೆ. ಬಿಕಾಸ್ ದಟ್ ಟೂ ಆರ್ ಮೈ ಬಿಗ್ಗೆಸ್ಟ್ ಆಸೆಟ್ಸ್ ಆ್ಯಂಡ್ ಆಸ್ ಟು ಡು.